ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾತ್ರಿ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂತ ಆರೋಪಿ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿ ಯುವತಿಗೆ ಮೈಕೈಯನ್ನ ಮುಟ್ಟಿದ್ದ ಆರೋಪಿ, ಮಂಡ್ಯ ಮೂಲದ ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ಎದುರು ಆರೋಪಿ ತಪ್ಪನ್ನ ಕೂಡ ಒಪ್ಕೊಂಡಿದ್ದಾನೆ. ಆತ ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದಾನೆ. ಪೊಲೀಸರ ಎದುರು ಆರೋಪಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯುವತಿಯ ಮೈಕೈ ಮುಟ್ಟಿದ್ದು ನಿಜ ಅಂತ ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ ಮಂಡ್ಯದ ಮೂಲದ ಆರೋಪಿ. ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂಥ ಆರೋಪಿ ನೇರವಾಗಿ ಪೊಲೀಸರ ಮುಂದೆ ತಾನು ಮಾಡಿದ್ದು ತಪ್ಪು ಎಂಬುದನ್ನು ಒಪ್ಕೊಂಡಿದ್ದಾನೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಆತನಿಗೆ ನೆರೆದಿದ್ದಂಥ ಜನ ಧರ್ಮದೇಟನ್ನ ಕೂಡ ಕೊಟ್ಟಿದ್ದಾರೆ. ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂಥ ಮಂಡ್ಯ ಮೂಲದ ಆರೋಪಿ ಈಗ ಪೊಲೀಸರ ಮುಂದೆ ತಾನು ಮಾಡಿದ್ದು ತಪ್ಪು ಎಂಬುದನ್ನು ಒಪ್ಕೊಂಡಿದ್ದಾನೆ. ಇದು ಬ್ರಿಗೇಡ್ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ನಿನ್ನೆ MG ರಸ್ತೆಯ ಬ್ರಿಗೇಡ್ ರಸ್ತೆಯಲ್ಲಿ ಸಾಕಷ್ಟು ಮಂದಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಸೇರಿದ್ರು. ಈ ಸಂದರ್ಭದಲ್ಲಿ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂಥ ಆರೋಪಿ ಪೊಲೀಸರ ವಶಕ್ಕೆ ಈಗ ಅತಿಥಿಯಾಗಿದ್ದಾನೆ, ಪೊಲೀಸರ ವಶದಲ್ಲಿ ಇದ್ದಾನೆ. ಆತ ಪೊಲೀಸರ ಮುಂದೆ ತಾನು ಮಾಡಿದ್ದು ತಪ್ಪು ಅನ್ನೋದನ್ನ ಒಪ್ಕೊಂಡಿದ್ದಾನೆ. ಆತ ಮಂಡ್ಯ ಮೂಲದ ಯುವಕ ಎಂಬುದು ಈಗ ತಿಳಿದು ಬರ್ತಾ ಇದೆ. ಪೊಲೀಸರ ಎದುರು ಆರೋಪಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಆತನಿಗೆ ಸಾರ್ವಜನಿಕರೇ ಗೂಸವನ್ನ ಕೊಡ್ತಾ ಇದ್ದಾರೆ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂತ ಹಿನ್ನೆಲೆಯಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ. ಅಂಕಿತಾ, ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂತ ಆರೋಪಿ ಒಂದ್ ಕಡೆ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ, ಮತ್ತೊಂದು ಕಡೆ ಅಲ್ಲೇ ಸಾರ್ವಜನಿಕರಿಂದ ಹಿಗ್ಗಾಮುಗ್ಗಾ ಗೂಸ. ಅಂಕಿತಾ, ಮಧುಸೂದನ್, ಹೊಸ ವರ್ಷ ಆಚರಣೆ ವೇಳೆಯಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕ್ರಮವನ್ನ ಕೈಗೊಂಡಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಲಿ ಕ್ರೌಡ್ ಜಾಸ್ತಿ ಆಗಿತ್ತು. ಅದರಲ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, MG ರೋಡ್ ನಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಕ್ರೌಡ್ ಇತ್ತು. ಜೊತೆಗೆ ಸಾಕಷ್ಟು ಜನ ಕುಡಿದು ಅಲ್ಲಿ ತೂರಾಡದಂತಹ ಪರಿಸ್ಥಿತಿ ಕೂಡ ಎದುರಾಯಿತು. ಆದ್ರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಯುವಕನೋರ್ವ ಯುವತಿಯ ಮೈ ಮುಟ್ಟಿ ಆಕೆಯ ಕೆಲವೊಂದು ಖಾಸಗಿ ಭಾಗಗಳನ್ನ ಮುಟ್ಟಿ ಆಕೆಗೆ ಕಿರುಕುಳವನ್ನ ಕೊಡ್ತಾನೆ. ತಕ್ಷಣ ಅಲ್ಲಿದ್ದಂಥವ್ರು ಅಲರ್ಟ್ ಆಗಿ ಆತನಿಗೆ ಸಾರ್ವಜನಿಕರೇ ಗೂಸ ಕೊಡ್ತಾರೆ. ಬಳಿಕ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆತ ಮೂಲತಃ ಮಂಡ್ಯ ಮೂಲದ ನಿವಾಸಿ ಅಂತ ಹೇಳಿ ಗೊತ್ತಾಗಿದೆ. ಆತನನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಹೌದು, ನಾನು ಆ ರೀತಿಯಾಗಿ ಮಾಡಿದೆ ಅಂತ ಹೇಳಿ ತಪ್ಪೊಪ್ಕೊಂಡಿದ್ದಾನೆ. ಆದ್ರೆ ಕೇವಲ ಓರ್ವ ಯುವತಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನ ಯುವತಿಯರಿಗೆ ಆತ ಅದೇ ರೀತಿಯಾಗಿ ಮಾಡಿದ್ದಾನೆ. ಅಂದ್ರೆ ಅವರ ಮೈ ಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅಂದ್ರೆ ಅವರು ಕುಡಿದ ಮತ್ತಿನಲ್ಲಿ ಇರ್ತಾರೆ, ನಾನು ಏನ್ ಮಾಡಿದ್ರು ಗೊತ್ತಾಗಲ್ಲ ಅಂತ ಹೇಳಿ ಆತ ಅನ್ಕೊಂಡಿದ್ದ. ಆದ್ರೆ ಅಲ್ಲಿ ಹಾಕಿದ್ದಂತಹ CCTVಯಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿತ್ತು. ಜೊತೆಗೆ ಮಾಧ್ಯಮಗಳ ಕ್ಯಾಮ್ರಾಗೂ ಕೂಡ ಅದು ಸೆರೆಯಾಗಿತ್ತು. ಆತ ಬಂಧಿಸಿ, ಅಂದ್ರೆ ಆತನನ್ನು ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ಇದೇ ರೀತಿ ಹಲವು ಯುವತಿಯರಿಗೆ ಅಸಭ್ಯವಾಗಿ ಮುಟ್ಟಿರುವಂತದ್ದು ಗೊತ್ತಾಗಿದೆ. ಜೊತೆಗೆ ತಾನು ಇದೇ ಕಾರಣಕ್ಕಾಗಿ ಅಲ್ಲಿ ಬಂದಿದ್ದೀನಿ ಅಂತ ಕೂಡ ಆತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸದ್ಯ ಆತನನ್ನ ಕೂಡ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಲ್ಲಿ ಆ ಭಾಗದಲ್ಲಿ ಅಂದ್ರೆ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಸುತ್ತಮುತ್ತ ಸುಮಾರು 600ಕ್ಕೂ ಹೆಚ್ಚು CCTVಗಳನ್ನ ಅಲ್ಲಿ ಹಾಕಿದ್ರು. ಹಾಗಾಗಿ ಆ ಎಲ್ಲಾ CCTVಯನ್ನ ಈಗ ಕೂಡ ಇಂಚಿಂಚು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರೋಪಿ ಎಷ್ಟು ಜನ ಯುವತಿಯರ ಜೊತೆ ಈ ರೀತಿಯಾಗಿ ವರ್ತಿಸಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಒಂದಷ್ಟು ಜನ ಯುವತಿಯರು ಕೂಡ ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಅಲ್ಲೇ ಇದ್ದಂತಹ ಸ್ಥಳೀಯ ಪೊಲೀಸರಿಗೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ಈ ಒಂದು ಕ್ರೌಡ್ ಏನಿದೆ, ಆ ಕ್ರೌಡ್ ಅನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ನ ಕೂಡ ಮಾಡಿದ್ರು. ಹಾಗಾಗಿ ಅವರ ಕಂಪ್ಲೇಂಟ್ ಅನ್ನು ಆಧರಿಸಿ ಯಾವ ಸ್ಥಳದಲ್ಲಿ ಮಿಸ್ಬಿಹೇವ್ ಮಾಡಿದ್ದಾರೆ ಆ ಜಾಗದಲ್ಲಿ ಇದ್ದಂತಹ CCTVಯನ್ನ ಕೂಡ ಪರಿಶೀಲಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಈಗ ಪೊಲೀಸರ ವಶದಲ್ಲಿರುವಂತಹ ಆರೋಪಿ ತಪ್ಪೊಪ್ಕೊಂಡಿರೋ ಕಾರಣ ಆತನಿಗೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಶಿಕ್ಷೆಯನ್ನ ಕೊಡಬೇಕು ಆ ಶಿಕ್ಷೆಯನ್ನ ಕೊಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಜೊತೆಗೆ ಆತ ಏನ್ ಯುವತಿಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೂಫ್ಗಳು, ಜೊತೆಗೆ ಆತ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿರೋದಕ್ಕೆ ಈಗಾಗಲೇ ವಿಡಿಯೋ ಕೂಡ ಸಿಕ್ಕಿದೆ. ಮಧುಸೂದನ್, ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.